ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಶ್ರೀ ಕಡವಂ ಎಂ ರಮೇಶ್ ಅವರ ಸಾರ್ಥಕ ಬದುಕಿನ ಒಂದು ಉದ್ಘಾಟನೆ, ಅದರ ಒಂದು ಲಾಂಚ್ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಅವರ ಪದ್ಮಪಾದಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಾಜಿ ಸಚಿವರು, ಮೈಸೂರು ಭಾಗದ ಹಿರಿಯ ನಾಯಕರಾದಂಥ ಶ್ರೀ ಎಸ್ ಎ ರಾಮದಾಸ್ ಅವರೇ, ವಿಶೇಷ ಆಹ್ವಾನಿತರಾದಂಥ ಮಾಜಿ ಮಹಾಪೌರರಾದಂಥ ಶ್ರೀ ಎಚ್ ಎನ್ ಶ್ರೀಕಂಠಯ್ಯ ಅವರೇ, ಮಾಜಿ ನಿರ್ದೇಶಕರು ಕರೂರ್ ವ್ಯಾಸ ಬ್ಯಾಂಕ್ ಶ್ರೀ ಎಂ ವಿ ಶ್ರೀನಿವಾಸ್ ಮೂರ್ತಿ ಅವರೇ, ಬೆಳಗಾಂನಿಂದ ಶ್ರೀಮತಿ ರೀಟಾ ಡಿಸೋಜಾ ಅವರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳು. ಕಡಂಬಮ್ಸ್ ಏನೋ ಕುಟುಂಬ ಇದೆ, ಸಮಸ್ತ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಡಂಬಂ ಸಂಸ್ಥೆಯನ್ನು ಸಮಸ್ತ ಏನು ಸಿಬ್ಬಂದಿಗಳಿದ್ದಾರೆ, ಎಲ್ಲ ಮುಖ್ಯಸ್ಥರಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀ ರಮೇಶ್ ಅವರ ಸಾರ್ಥಕ ಬದುಕು, ಇದರ ಬಗ್ಗೆ ಅವರ ಜೀವನ ಚರಿತ್ರೆ, ಇದರ ಒಂದು ಬಿಡುಗಡೆ ಮಾಡುವಂಥದ್ದು ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಅತ್ಯಂತ ಒಂದು ಶ್ಲಾಘನೀಯ ಒಂದು ವೃತ್ತಿ, ಅತ್ಯಂತ ಒಂದು ಅಪಾರವಾದಂಥ ಒಂದು ಕೊಡುಗೆಯನ್ನು ನೀಡಿರೋರು, ಮತ್ತು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಮಗೆ ಆಶ್ಚರ್ಯ ಏನಂದರೆ, ಅಥವಾ ಒಂದು ಪ್ರೇರಣೆ ಏನಂದರೆ, ಈ ಸಂಸ್ಥೆ ಶುರುವಾಗಿದ್ದು ನಾನು ಜನಿಸಿರೋ ಅಂಥದ್ದು ಒಂದು ಸಮಯದಲ್ಲಿ, ನನ್ನ 1992ರಲ್ಲಿ ನಾನು ಜನಿಸಿರೋದು. ಅದೇ ಸಮಯದಲ್ಲಿ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ನನ್ನ ಇಡೀ ಜೀವನವನ್ನು ಸತತವಾಗಿ ಒಂದು ಆರೋಗ್ಯ ಕ್ಷೇತ್ರ, ಮಾನಸಿಕ ಒಂದು ಆರೋಗ್ಯಕ್ಕಾಗಿ ಅವರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪ್ರೇರಣೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. I don't know what really value I can add, because our careers are all simply starting, and I've already said I am only as old as this institution, and he has served the cause of mental health and health in general for as long as I have lived. So there's very little that someone of my age can really add value to, except to say that it is a tremendous motivation for us all. And when we stand amongst such individuals, I think it is a real, call to all of us to lead a life of service towards one's country and one's towards one's state, and that is the true meaning of what life is. And so I very respectfully and heartily congratulate Shri Kadambam Ramesh, his family, on this momentous occasion. ಮಾನಸಿಕ ಆರೋಗ್ಯ ಅಂದರೆ ಎಲ್ಲರಿಗೂ, ಅಂದರೆ ಸಮಸ್ತ ಒಂದು ಭಾರತದಲ್ಲೂ ಸಹ ಅದು ಒಂದು ನಿಜಕ್ಕೂ ಒಂದು ಏನು ಹೇಳ್ತಾರೆ, ಯಾರು ಮಾತಾಡದೇ ಇರುವಂಥದ್ದು, ಯಾರಿಗೆ ಭಾಳ ಒಂದು ರೀತಿಯ ನಾಚಿಕೆ ಆಗುವಂಥದ್ದು ಒಂದು ಕ್ಷೇತ್ರ. ನಾಟ್ ಮೆನಿ ಆಫ್ ಅಸ್ ಲೈಕ್ ಟು ಕಮ್ ಫಾರ್ವರ್ಡ್ ವಿತ್ ಮೆಂಟಲ್ ಹೆಲ್ತ್ ಇನ್ ಇಂಡಿಯಾ. ಪ್ರಾಚೀನ ಭಾರತದಲ್ಲಿ ಸ್ವಾಭಾವಿಕವಾಗಿ ನಮ್ಮ ಭಾರತೀಯ ಒಂದು ಪಾರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಒಂದು ಏನು ಸಿದ್ಧಾಂತ ಇದೆ, ಭಾರತೀಯ ಸಿದ್ಧಾಂತ, ಅದರಲ್ಲಿ ಇದಕ್ಕೆ ಒಂದು ಪರಿಹಾರ ತರುವಂಥದ್ದು ಕೆಲವು ಸಂಘಟನೆಗಳಿದ್ದವು, ಕೆಲವು ಒಂದು ವ್ಯವಸ್ಥೆಗಳಿದ್ದವು. ಆದರೆ ಆಧುನಿಕ ಭಾರತ ಒಂದು ಹೈಬ್ರಿಡಲ್ಲಿ ನಡೀತಾ ಇದೆ, ನಗರೀಕರಣ ಆಗ್ತಾ ಇದೆ, ಪಾಶ್ಚಾತ್ಯ ದೇಶದ ಬೇರೆ ಬೇರೆ ಪ್ರಭಾವಗಳು ಬರ್ತಾ ಇದೆ. ಸೊ ಕೆಲವು ಸಂಗತಿಗಳಲ್ಲಿ ಅದನ್ನು, ಅಂದರೆ ಇಂಥ ಬರುವಂಥ ಸಮಸ್ಯೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ನಾವು ಕೆಲವು ಆಧುನಿಕ ಒಂದು ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿ ಅದನ್ನ ಪರಿಹಾರ ತರಬೇಕಂತ ಅಳವಡಿಸ್ಕೊಂಡು ನಾವು ಮುಂದುವರಿಬೇಕಾಗಿರುವಂಥದ್ದು ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ತಮ್ಮೆಲ್ಲ ವಿಡಿಯೋಗಳ ಮೂಲಕ ಮತ್ತು ಈ ಪುಸ್ತಕದ ಮೂಲಕ ನಾವು ನೋಡ್ತಾ ಇರೋದು ಶ್ರೀ ರಮೇಶ್ ಅವರ ಜೀವನ. ಸೊ ಅದಕ್ಕಾಗಿ ನಿಜಕ್ಕೂ
ಇಂಥ ಒಂದು ಸೇವೆ ನಮ್ಮ ಸಮಾಜಕ್ಕೆ ಅತಿ ಅವಶ್ಯ. ನಮ್ಮ ಒಂದು ಇಡೀ ನಮ್ಮ ಮೈಸೂರಿನಲ್ಲಿರ್ಬೋದು, ನಮ್ಮ ಏನು MP ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾವು ಕೂಡ ಒಂದು ರೀತಿ ಕೈ ಜೋಡಿಸ್ಕೊಂಡು, ಯಾಕಂದರೆ ಇವತ್ತು ಮಾನಸಿಕ ಆರೋಗ್ಯ ಅಂದರೆ ಎಲ್ಲರೂ ಜೊತೆಗೆ ಸೇರಿ ಅದನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಸೊ ನಾವು 100% ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಭವಿಷ್ಯದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ, ಬರೀ ಇಲ್ಲಿ ಅಲ್ಲ, ಅಂದರೆ 33 ವರ್ಷ ಅವರ ಸತತ ಒಂದು ಸೇವೆ ಇವತ್ತು ಅದು ಒಂದು ಪ್ರೇರಣೆಯಾಗಿ ಇಡೀ ಭಾರತಕ್ಕೆ ಒಂದು ಒಳ್ಳೆ ಮಾದರಿ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಗುರಿ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಗೆ ಮುಂದುವರಿಯೋಣ ಅಂತ ಹೇಳ್ತಾ, ಎಲ್ಲ ಹಿರಿಯರು ಅನೇಕರು ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅವರ ಜೀವನದ ಬಗ್ಗೆ ಅನೇಕ ಸಂಗತಿಗಳು ಹಂಚ್ಕೊಂಡಿದ್ದಾರೆ. It is truly, I think, an honor for us all to have this program in Mysore. And if I have to share one more matter, I think many of us remember many individuals from old Mysore, not just you were kind enough to reference my ancestors, but many of us remember in Mysore all of our ancestors and all of them having led very meaningful lives. And I think that is why all of us really have a very happy memory, or a happy memory handed down to us about the old state of Mysore. And I think if one individual is building that in today's state of Karnataka, it is our Kadambam Sri Ramesh. And I think that should be a motivation for us all, that tomorrow's generation should remember us positively as well. And his service via career, his service via all of the other activities he has done is a motivation for us all. So saying these words, thanking you so much for inviting me here and allowing me to be part of this momentous occasion. My apologies, ಕ್ಷಮೆಯನ್ನು ಯಾಚಿಸಬೇಕು, ಯಾಕಂದರೆ ನಮ್ಮಿಂದ ಕಾರ್ಯಕ್ರಮ ಒಂದು ಸ್ವಲ್ಪ ಹೇರುಬೇರು ಆಗಿದೆ. ಆದರೂ ಸಹ ತಾವೆಲ್ಲರೂ ನಮ್ಮನ್ನ ಅಕಾಮಡೇಟ್ ಮಾಡಿ ಇವತ್ತು ಅನುಕೂಲ ಮಾಡಿದ್ದೀರಾ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮತ್ತೊಮ್ಮೆ ಈ ಕಡಬಮ್ಸ್ ಏನು ಫ್ಯಾಮಿಲಿ ಇದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.